ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ಟೆನ್ಷನ್ ಬಿಡಿ, ಸ್ಮೈಲ್ ಮಾಡ್ತಾ ನೋಡಿ, ವಿಡಿಯೋನ ಎಂಜಾಯ್ ಮಾಡಿ. ಸ್ನೇಹಿತರೆ ಬಂದು ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿ ಬೈಕ್ ಪಾರ್ಕಿಂಗ್ ಸಹ ಇದೆ, ಆ ಕಡೆ ಕಾರ್ ಪಾರ್ಕಿಂಗ್ ಇದೆ. ಸೊ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ. ಇದೇ ನೋಡ್ಬೋದು ಪಯಣ ಕಾರ್ ಮ್ಯೂಸಿಯಮ್ಮು. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಟಿಕೆಟ್ ಪ್ರೈಸ್ ಎಷ್ಟಿದೆ, ಏನೆಲ್ಲ ಇದೆ ಒಳಗಡೆ ತೋರಿಸ್ತೀನಿ ಡೀಟೇಲ್ಸ್ ಕಂಪ್ಲೀಟ್ ಆಗಿ. ವಿಡಿಯೋನ ಕಂಟಿನ್ಯೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಖುಷಿ ಆಗ್ತಿದೆ ಇಲ್ಲಿ ಬಂದು ಈ ಲೊಕೇಶನ್ಗೆ. ತಿರುಗಡೆ ನೋಡ್ಬೋದು, ಈ ಥರ ಕಾಣುತ್ತೆ ನಿಮ್ಗೆ, ಟೈರ್ ಥರ ಕಾಣುತ್ತೆ ಸಿಂಬಾಲು ನೋಡ್ಬೋದು ಯೂಸ್ ಆಗಿ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಪರ್ ಪರ್ಸನ್ 75 ರೂಪಾಯಿ. ವೀರೇಂದ್ರ ಹೆಗಡೆ ಅವ್ರಿಗೆ ನೋಡಿ, ಅವರೇ ಸ್ಟಾರ್ಟ್ ಮಾಡಿರೋ ಇದನ್ನು. ಕಾಲೇಜಲ್ಲಿ ಇರ್ಬೇಕಾದ್ರೆ ಈ ವೆಹಿಕಲ್ ಯೂಸ್ ಮಾಡ್ತಿದ್ರು ನೋಡ್ಬೋದು. ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತೇಳಿ 1962 ಅಲ್ಲಿ ನೋಡ್ಬೋದು. ಸ್ನೇಹಿತರೆ ನೋಡ್ಬೋದು, ಇದು ಕಂಪ್ಲೀಟ್ ಮ್ಯಾಪ್ ಇದೆ ನೋಡಿ. ಬೆಂಗಳೂರು ಟು ಮೈಸೂರು ರೋಡ್ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ ಲೆಫ್ಟಲ್ಲಿ ಬರೋದಿದು. ಸೊ ಈ ಥರ ಇದೆ ಮ್ಯಾಪ್. ಸ್ನೇಹಿತರೆ ನೋಡ್ಬೋದು, ವೀಲ್ ಯಾವ ಥರ ಎವಲ್ಯೂಷನ್ ಆಯಿತು ಅಂತ ಕೊಟ್ಟಿದ್ದಾರೆ. ಯಾವ ಥರ ಜನ್ರೇಷನ್ ಚೇಂಜ್ ಆಯಿತು ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟಾಗಿ. ಇಂದ ವೀಲ್ ಇಲ್ಲಿವರೆಗೂ ಎವಲ್ಯೂಷನ್ ಆಯಿತು, ಚೇಂಜಸ್ ಎಲ್ಲ ಆಯಿತು ನೋಡ್ಬೋದು ನೀವು. ಮುಂಚೆ ಈ ಥರ ಮರದಲ್ಲಿ ಮಾಡಿದ್ರು, ಆಮೇಲೆ ಹೋಗ್ತಾ ಏನಾಯಿತು ಸ್ಟೀಲ್ ಮಾಡಿದ್ರು, ಆಮೇಲೆ ರಬ್ಬರ್ ಬಂದು ನೋಡ್ಬೋದು ನೀವು. ನಂತರ ಏನಾಯ್ತಪ್ಪ ಅಂತಂದ್ರೆ ಈ ಥರ ಸ್ಟಾರ್ಟ್ ಆಯಿತು, ಹಳ್ಳಿಗಳೆಲ್ಲ ಈ ಥರ ಬಂತು, ಚೇಂಜಸ್ ಎಲ್ಲ ಆಗ್ತಾ ಹೋಯಿತು ಮುಂದಿನ ದಿನಗಳಲ್ಲಿ. ಇದೆಲ್ಲ ಹೊಲ ಗದ್ದೆಗಳೆಲ್ಲ ಯೂಸ್ ಮಾಡ್ತಾಯಿದ್ರು. ಹೋಗ್ತಾ ಏನಾಯಿತು ಅದರ ಡೆವಲಪ್ಮೆಂಟ್ ಆಯಿತಲ್ಲ, ಇದೆ ನೋಡ್ಬೋದು ನೀವು ಕಂಪ್ಲೀಟಾಗಿ ಇಲ್ಲಿ. ಇದರ ಚೇಂಜಸ್ ಎಲ್ಲ ಆಯಿತು ನೋಡ್ಬೋದು ನೀವು. ಸೊ ಅಲ್ಲಿಂದ ಇಲ್ಲಿಗೆ ಯಾವ ಥರ ಚೇಂಜಸ್ ಆಯಿತು ನೋಡ್ಬೋದು ನೀವೇ ಇಲ್ಲಿ ನೋಡ್ಬೋದು. ಸೊ ಇಂಜಿನ್ ಪಾರ್ಟ್ ಇದೆ, ಕಾರ್ಬೊರೇಟ್ರು, ಡೈನಮೋ, ಟರ್ಬೋ ಚಾರ್ಜರು, ಮೆಕ್ಯಾನಿಕಲ್ ಫ್ಯೂಲ್ ಪಂಪು, ಸ್ಟೇರಿಂಗ್ ಗೇರ್ ಬಾಕ್ಸು ನೋಡ್ಬೋದು ನೀವು. ಈ ಥರ ಇತ್ತು ಮುಂಚೆ. ಚೆಸ್ಸಿ ಎಲ್ಲ ರೆಡಿ ಆಗ್ತಿತ್ತು ವೆಹಿಕಲ್ದು. ಚೆಸ್ಸಿ ರೆಡಿ ಆದಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಮೇಲ್ಗಡೆ ಮಾಡ್ತಾಯಿದ್ರು ನೋಡಿ. ಈ ಥರ ಇದೆ ಇನಿಷಿಯಲ್ ಪೊಸಿಷನ್ನು ಗಾಡಿದು. ಈ ಥರ ರೆಡಿ ಆಗ್ತಿತ್ತು ಮುಂಚೆ. 1938 ಈ ಥರ ಸ್ಟಾರ್ಟ್ ಆಗಿರೋದು ಫಸ್ಟು ನೋಡ್ಬೋದು ನೀವು. ಇಂಗ್ಲೆಂಡಲ್ಲಿ ಹ್ಯಾರ್ಲಿ ಅಂತೇಳಿ 4 ಸ್ಟ್ರೋಕ್ ಇಂಜಿನ್ನು, 2 ಸ್ಟ್ರೋಕ್ ಇಂಜಿನ್ನು, ಈ ಥರ ಇದೆ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ ಇದೆ ಇಂಜಿನ್ ಪಾರ್ಟ್ಸ್ದು ನೋಡ್ಬೋದು ಕಾರ್ದು. ಸೊ ನೀವು ನಿಮ್ಮ ಮಕ್ಕಳನ್ನ ಅಥವಾ ಡಿಪ್ಲೊಮಾ ಮೆಕ್ಯಾನಿಕಲ್ ಅಥವಾ ಡಿಪ್ಲೊಮಾ ಆಟೋಮೊಬೈಲ್ಸು, ಇಂಜಿನಿಯರ್ ಆಟೋಮೊಬೈಲ್ಸು ಯಾರಾಗಿದ್ರೂ ಬರ್ಬೋದು. ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಎಲ್ಲ. ಇಲ್ಲಿ ಪ್ರಾಕ್ಟಿಕಲಾಗಿ ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಬನ್ನಿ ಮುಂದೆ ಏನಿದೆ ನೋಡ್ಕೊಂಬರೋಣ. ಏನು ಸಖತ್ತಾಗಿದೆಯಲ್ಲ ರೋಲ್ಸ್ ರಾಯ್ಸ್ ಇದು ನೋಡ್ಬೋದು. ಇವಾಗ ಹೆಂಗಿದೆ ಇದು ಫಸ್ಟ್ ಮಾಡಲ್ ಇದ್ರದ್ದು ಈ ಥರ ಇದೆ. ಇವಾಗಿನ ಮಾಡಲ್ ನೀವು ನೋಡಿದ್ದೀರಾ ಯಾವ ಥರ ಇದೆ ಅಂತ. ರೋಲ್ಸ್ ರಾಯ್ಸು ಫಸ್ಟ್ ಮಾಡಲು 1924 ಇದು ಇಂಗ್ಲೆಂಡಲ್ಲಿ ಸ್ಟಾರ್ಟ್ ಆಯಿತು. 6 ಸಿಲಿಂಡರ್ ಇಂಜಿನ್ ಇದು, 3150 cc ಇದು, 50 ಹಾರ್ಸ್ ಪವರ್ ಇರೋದು, 3000 RPM ಇದು ನೋಡ್ಬೋದು ನೀವು. ಇಲ್ಲಿಂದ ನೆಕ್ಸ್ಟು ಈ ಥರ ಬಂತು ಮಾಡಲ್ಸ್ ಎಲ್ಲ ನೋಡ್ಬೋದು ನೀವು. ಫಿಯೇಟ್ ಅಂತೇಳಿ 1925 23 HP ಹಾರ್ಸ್ ಪವರು, 2600 RPM. ನೆಕ್ಸ್ಟ್ ಬಂದು ಫಿಯೇಟ್ 1931 6 ಸಿಲಿಂಡರ್ ಇಂಜಿನ್ನು, 51 ಹಾರ್ಸ್ ಪವರು, 3400 RPM. ನೋಡ್ಬೋದು ಈ ಥರ ಇದೆ ಇದು ವೆಹಿಕಲ್ಲು. ವಿಂಟೇಜ್ ಕಾರ್ ಕಲೆಕ್ಷನ್ ಇದೆ ತುಂಬ ಇಲ್ಲಿ ಒಳಗಡೆ. ತುಂಬ ಖುಷಿ ಆಗ್ತಿದೆ ನೋಡಿ. ಇನ್ನೂ ಯಾರು ನೋಡಿಲ್ಲ, ಯಾರು ಟೈಮ್ ಇದ್ದರೆ ಬನ್ನಿ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. 1-2 ಅವರ್ ಬೇಕು ಒಳಗಡೆ ನೋಡೋಕ್ಕೆ ನಿಮಗೆ. ಕಂಪ್ಲೀಟಾಗಿ ನೋಡ್ತೀನಿ ಅಂದರೆ. ಆಮೇಲೆ ನೆಕ್ಸ್ಟ್ ಈ ಥರ ಆಯ್ತು ನೋಡ್ಬೋದು ನೀವು. ಇಲ್ಲಿಂದ ನೆಕ್ಸ್ಟ್ ಈ ಥರ ಚೇಂಜಸ್ ಎಲ್ಲ ಆಯ್ತಾ ಹೋಗ್ತು. ನೆಕ್ಸ್ಟು ಅದು ಮಾಡಲ್ ನೋಡಿ, ಅದು ಕ್ರೇಜೇ ಬೇರೆ. ಒಂಥರ ರಿಯಲ್ ಓಜಿ ಅಂತಾರಲ್ಲ ಆ ಥರ ಇದು. ಒಂಥರ ಸ್ಟಾಕು ನೋಡ್ಬೋದು. ಮುಂಚೆ ಕಾರ್ಗಳೆಲ್ಲ ಈ ಥರ ಇತ್ತು, ಕಂಪ್ಲೀಟಾಗಿ ಮೆಟಲ್ ಬಾಡಿ. ನೆಕ್ಸ್ಟ್ ನೋಡ್ಬೋದು
ಫೋರ್ಡ್ ಪರ್ಫೆಕ್ಟ್ ಅಂತೇಳಿ ಮಾರಿಸಿಯಸ್ 8 ಸೀರೀಸ್ ಇದು 4 ಸ್ಪೀಡ್ ಮ್ಯಾನ್ಯುವಲ್ಲು 29 ಹಾರ್ಸ್ ಪವರು 4400 RPM ಇದು ಹಡ್ಸನ್ ಕಾಂಬರೇಡ್ ಅಂತೇಳಿದು 6 ಸೀರೀಸು ನೋಡ್ಬೋದು. ಇದು ಬಂದು ಫ್ರೀಸರ್ ಅಂತೇಳಿ ಇದನ್ನು ನಮ್ಮ ಶಂಕರ್ನಾಗ್ ಅವರು ಆಕ್ಸಿಡೆಂಟ್ ಫಿಲ್ಮಲ್ಲಿ ಯೂಸ್ ಮಾಡಿದ್ದಾರೆ. ಈ ಕಾರ್ನ ನೋಡ್ಬೋದು ನೀವು, ಎಷ್ಟು ದೊಡ್ಡದಾಗಿದೆ ನೋಡ್ಬೋದು. ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಿದ್ದಾರೆ. ನಮ್ಮ ಮೈಸೂರು ಅರಮನೆಯಲ್ಲಿ ರಾಜರಿದ್ರಲ್ಲ ಆ ಟೈಮಲ್ಲಿ ಇದನ್ನ ಕಾರ್ ಯೂಸ್ ಮಾಡ್ತಿದ್ರು. ಡೈಂಬ್ಲರು DE36 ಅಂತೇಳಿ 150 ಹಾರ್ಸ್ ಪವರ್ ಇದ್ರದ್ದು 3600 RPM 49 ಮಾಡಲ್ ಇದು ನೋಡ್ಬೋದು ನೀವು. ಈ ಥರ ಇದೆ. ಆಸ್ಟಿನ್ ಟೂರರ್ ಅಂತೇಳಿ ಆಸ್ಟಿನ್ A40 ನೋಡ್ಬೋದು. ಈ ಥರ ಇದೆ. ಸಿಂಬಲನ್ನು ನೋಡ್ಬೋದು ಯಾವ ಥರ ಇದೆ. ಇಲ್ಲಿ ನಮ್ಮ ಫೇವ್ರೇಟ್ ಪಾರ್ಟ್ ಬಂದು ಬೈಕ್ ಸ್ಟಾರ್ಟ್ ಆಯ್ತು ನೋಡ್ಬೋದು. ಇವಾಗ ನೀವು ಇಲ್ಲಿ HD ಇದೆ, ಜಾವಾ ಇದೆ, ರಾಯಲ್ ಎನ್ಫೀಲ್ಡ್ ಇದೆ, ಬಜಾಜ್ ಇದೆ, ರಾಜದೂತ ಇದೆ, ಎಲ್ಲನೂ ಮಾಡಲ್ ಒಂದು ಇಟ್ಟಿದ್ದಾರೆ ನೋಡ್ಬೋದು. ವಿಂಟೇಜ್ ಕಲೆಕ್ಷನ್ನು ಸೊ ಸಖತ್ತಾಗಿದೆ. ಬೈಕ್ ಲವರ್ಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಈ ಸೆಕ್ಷನ್ನು. ನೋಡಿದೆ ಅದು ಎಕ್ಸ್ಪ್ಲೋರರ್ ಅಂತೇಳಿ ಸಖತ್ತಾಗಿದೆ. ಕವಾಸಾಕಿ, ಸುಜುಕಿ ಎಲ್ಲ ಇರೋದು ನೋಡಿ. ಮತ್ತು ಬಜಾಜ್ ಚೇತಕ್ಸ್ ಎಲ್ಲ ಒಂದು ಕಲೆಕ್ಷನ್ ಇದೆ ನೋಡ್ಬೋದು ನೀವು. ಎಲ್ಲ ಒಂದು ಮಾಡಲ್ ಇದೆ ನೋಡ್ಬೋದು ಕಂಪ್ಲೀಟಾಗಿ. ಇದು ಈ ಥರದೇ ಕಲೆಕ್ಷನ್ ಬೈಕ್ದು. ಸಿಟ್ರಾನ್ ಟ್ರ್ಯಾಕ್ಷನ್ ಅವಂತು ಅಂತೇಳಿ ಪ್ಯಾರಿಸಲ್ಲಿ ಸ್ಟಾರ್ಟ್ ಆಯ್ತು ಫಸ್ಟು 1947ಅಲ್ಲಿ. ಇದು 56 ಹಾರ್ಸ್ ಪವರು 3800 RPM ಮತ್ತು 3 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ಇದಕ್ಕೆ. ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ 1955ಅಲ್ಲಿ ಅಂಬಾಸಿಡರ್ ಅಂತೇಳಿ ನಮ್ಮದು ಇಂಡಿಯಾದಲ್ಲಿ ಲಾಂಚ್ ಆಯ್ತಲ್ಲ ಅವಾಗ. ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1 ಸ್ಟ್ಯಾಂಡರ್ಡ್ 10. ಸೊ ಅದ್ರ ಸಿಂಬಲ್ ನೋಡಿ ಯಾವ ಥರ ಇದೆ. ಏರೋಪ್ಲೇನ್ ಅಂತ ಇದೆ ಮುಂದ್ಗಡೆ ನೋಡ್ಬೋದು ನೀವು. ಶೆವರ್ಲೆಟ್ ಇಯರ್ ಅಂತೇಳಿ ಸ್ನೇಹಿತರೆ ನೋಡ್ಬೋದು. ರೆಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಬಂದು ಸ್ಕೋಡಾ ಪಾಪ್ಯುಲರ್ ಅಂತೇಳಿ 420 ರೋಡ್ ಸ್ಟಾರ್ ಇದು ನೋಡ್ಬೋದು. ಈ ಥರ ಇದೆ. ಇದು 2 ಸೀಟರ್ ಓನ್ಲಿ ಇದು. ಇದು ಕ್ರೇಜಿ ಕಾರ್ ಅಂದ್ಕೊಳ್ಳಿ. ಅದು ಶೆವರ್ಲೆಟ್ ಇಂಪಲ್ ಅಂತೇಳಿ. ಇದೆಲ್ಲ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಎಲ್ಲ ಯೂಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಟುಡೇ ಬೇಕರ್ ಚಾಂಪಿಯನ್ ಅಂತೇಳಿ CV ರಾಮನ್ ಅವರು ಯೂಸ್ ಮಾಡಿದ್ದಾರೆ 1947. ಇದು ಕಲರ್ ಮತ್ತು ಕ್ರೇಜಿ ಆಗಿದೆ ನೋಡ್ಬೋದು ನೀವು. ಸೂಪರ್ ಆಗಿದೆ ವೆಹಿಕಲ್ಲು. ಸ್ನೇಹಿತರೆ ಇವಾಗ ಫಸ್ಟ್ ಫ್ಲೋರ್ ಆಯಿತು, ಗ್ರೌಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ ಇವಾಗ. ಮತ್ತು ಇಲ್ಲಿ ನೋಡ್ಬೋದು ಮೇಲ್ಗಡೆ ಪ್ಯಾರಾಚೂಟ್ ಥರ ಮಾಡಿದ್ದಾರೆ. ಪ್ಯಾರಾಗ್ಲೈಡಿಂಗ್ ಈ ಥರ ಒಂದು ಪ್ಯಾರಾಚೂಟ್ ಒಂದು ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸು ಮಾಡ್ತೇವೆ ನೆಕ್ಸ್ಟ್ ಮುಂದಿನಗಳಲ್ಲಿ. ಫ್ಲೋರ್ ಮಾತ್ರ ಹೋಗ್ಬೇಕಾದ್ರೆ ಪಾತ್ ತುಂಬ ಚೆನ್ನಾಗಿದೆ, ಉಂಡಾಗಿ ಮಾಡಿದ್ದಾರೆ ನೋಡ್ಬೋದು ನೀವು. ಈ ಥರ ಕಂಪ್ಲೀಟಾಗಿ ಎಲ್ಲ ವಯಸ್ಸಾದವರು ಬರ್ಬೋದು, ತಾತ ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ಬೋದು ಇಲ್ಲೊಂದು 2 ಚೇತಕ್ಕಿದೆ. ಇಲ್ಲೊಂದು ಮಿಲ್ಟ್ರಿ ಟ್ರಕ್ ಇದೆ ನೋಡ್ಬೋದು ದೊಡ್ಡದಾಗಿ, ಸಖತ್ತಾಗಿದೆ. ಇದನ್ನು ಕೂಡ 1981 ಕರಾತು 60 ಮಿಲ್ಟ್ರಿ ಟ್ರಕ್ ಇದು 300 ಹಾರ್ಸ್ ಪವರ್ ಇದು. ಸೊ ಅದರಲ್ಲಿ ನೆಕ್ಸ್ಟು ಶೆವರ್ಲೆಟ್ ಬಂತು ಈ ಥರ ಮಿಲ್ಟ್ರಿ ಟ್ರಕ್. ಇದೊಂಥರ ಡಿಫ್ರೆಂಟ್ ಆಗಿದೆ. ಹಂಗೆ ಹೋಗ್ತಾ ಡೆವಲಪ್ಮೆಂಟ್ ಆದ ತಕ್ಷಣ ಹೆಂಗಾಯ್ತು ನೋಡಿ ಈ ಥರ ಆಯ್ತದು. ಪಚ್ ಅಂತೇಳಿ ಇದು ಬಂದು 1953ಅಲ್ಲಿ ಗಾಜ್ 69 ಅಂತೇಳಿ ನೋಡ್ಬೋದು ನೀವು. ರಷ್ಯಾದಿದು. ಈಗ ನೋಡಿ ಟ್ಯಾಂಕರ್ ಯಾವ ಥರ ಇದೆ, ಮಿಲ್ಟ್ರಿ ಟ್ಯಾಂಕರ್ ಇದು ನೋಡ್ಬೋದು. ಇವಾಗೆಲ್ಲ ಈ ಥರ ಯೂಸ್ ಮಾಡ್ತಾರೆ ಕಾಶ್ಮೀರಗಳಲ್ಲೆಲ್ಲ. ಸ್ನೇಹಿತರೆ ನಮಗೆ ಟ್ರಕ್ ಅಂದರೆ ನೆನಪಾಗೋದು ಇದೇ ಥರ ಟ್ರಕ್ಗಳು. ನಮ್ಮ ಕಣ್ಮುಂದೆ ಓಡಾಡೋದಿಲ್ಲ ನಮ್ಮ ಸಿಟಿಲೆಲ್ಲ, ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು. ಇದು ಧರ್ಮಸ್ಥಳ ಟ್ರಕ್ ನೋಡ್ಬೋದು. ಅಲ್ಲೆಲ್ಲ ಯೂಸ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ಸೊ ಧರ್ಮಸ್ಥಳ ಅಂತ ಬರೆದಿದೆ ಮೇಲ್ಗಡೆ ನೋಡ್ಬೋದು ನೀವು. ಇದು ಬಂದು ಟಾಟಾ ನೋಡ್ಬೋದು. ಇದು ಬಂದು ಫೋರ್ಡ್. ಸೊ ಸ್ನೇಹಿತರೆ ಇದು ನೋಡ್ಬೋದು ಡ್ಯಾಟ್ಸನ್ ಅಂತೇಳಿ 1983ಅಲ್ಲಿ ಜಪಾನ್ ಮಾಡಲು. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ರು ಕಾರ್ನ. ಸೊ ಅವ್ರ ಪರ್ಸನಲ್ ಯೂಸಿಗೆ ನೋಡ್ಬೋದು. ಅವ್ರು ಯೂಸ್ ಮಾಡೋಂಥ ಕಾರನ್ನ ಇಲ್ಲಿ ರಿಸ್ಟೋರ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನಮಗೆ ಎಲ್ಲ ನೋಡೋಕ್ಕೆ. ತುಂಬ ಚೆನ್ನಾಗಿದೆ. ಸೊ ಅವ್ರ ಕಾರ್ ನೋಡ್ಬೋದು. ಅದು ಯಾರೋ ಫ್ಯಾನ್ಸ್ ಇದ್ದರೆ ಎಲ್ಲರೂ ಒಂದು ಕಮೆಂಟ್ ಮಾಡಿ. ಕಾಲಿಪಿರಿ ಟ್ಯಾಕ್ಸಿ. ಸೊ ಮುಂಬೈಲಿ ತುಂಬ ಓಡಾಡುತ್ತೆ ಈ ಥರ ಟ್ಯಾಕ್ಸಿ ನೋಡ್ಬೋದು. ಇದು ಫಿಯೇಟ್ ಡಿಲೈಟ್ ಅಂತೇಳಿ, ಪ್ರೀಮಿಯರ್ ಪದ್ಮಿನಿ ಅಂತಾರೆ ಇದಕ್ಕೆ. ವಾವ್ ಸೂಪರ್. ನೆಕ್ಸ್ಟ್ ಬಂದು ಮರ್ಸಿಡಿ ನೋಡ್ಬೋದು ನೀವು ಯಾವ ಥರ ಇದೆ. ಸ್ನೇಹಿತರೆ ಇನ್ನೊಂದು ಲೆಜೆಂಡ್ ಕ್ರೇಜಿ ಕಾರ್ ಬಂದಿದೆ ನೋಡ್ಬೋದು, ವಿಲಿಯಕ್ಸ್ ಅಂತೇಳಿ. ಇನ್ನು ರವಿಚಂದ್ರನ್ ಅವರು ಯಾರಿಗೆ ಬೇಕು ಈ ಲೋಕ ಅಂತ ಒಂದು ಸಾಂಗಲ್ಲಿ ತಲೆದಿದ್ದು. ಬೈಕ್ ಇದೆ ನೋಡ್ಬೋದು, ಸುಜುಕಿದು, ಹೀರೋ ಹೋಂಡದ್ದು 100cc ನೋಡ್ಬೋದು. ಇವೆಲ್ಲ ಲೆಜೆಂಡ್ ಬೈಕ್ಸ್ ಇವೆಲ್ಲ.
ಡಾಡ್ಜ್ ಪವರ್ ವ್ಯಾಗನ್ 1946 ಬನ್ನಿ ಮುಂದೆ ಏನೇನು ನೋಡೋಣ. ಟೊಯೋಟಾ. ಸ್ನೇಹಿತರೆ ಇಲ್ಲೊಂದು ನೋಡ್ಬೋದು, ಇದು ಬಂದು ಮರ್ಸಿಡಿಸ್ ಬೆಂಚ್ ಡೈಮ್ಲರ್ ಅಂತೇಳಿ. ಇದು ವೀಲ್ ನೋಡಿ ಎಷ್ಟು ದೊಡ್ಡದಿದೆ, ಸೆಂಟ್ರ್ ಪಾರ್ಟ್ಲಿರೋದು ಈ ವೆಹಿಕಲ್ಲು. ಒಂದು ಏರ್ಫೋರ್ಸಲ್ಲಿ ಯೂಸ್ ಮಾಡಿದ್ದಾರೆ ನೋಡ್ಬೋದು, ಸಿಂಬಾಲ್ ಇದೆ ನೋಡ್ಬೋದು ಏರ್ಫೋರ್ಸದ್ದು. ಫೋರ್ಸಲ್ಲಿ ಕೆಲಸ ಮಾಡಿದೆ ಅಂದರೆ ತುಂಬ ಗ್ರೇಟ್ ಈ ಕಾರು. ಇದು ಗೊತ್ತಿರ್ಬೋದು, ನಮ್ಮ ಇಂಡಿಯನ್ ಫಿಲ್ಮಲ್ಲಿ ಯೂಸ್ ಮಾಡ್ತಾರೆ. ಇದು ಒಂದು ಟೆಂಪೋ ಮ್ಯಾಟ್ ಡೋರ್ ಅಂತೇಳಿ, ಒರಿಜಿನಲ್ ಬಂದು ಇಂಡಿಯಾ. ಇದನ್ನೆಲ್ಲ ರಾಜಸ್ಥಾನಲ್ಲಿ ಯೂಸ್ ಮಾಡ್ತಾರೆ ಇನ್ನೂವರೆಗೂ. ಅದನ್ನು ಈ ಥರ ವೆಹಿಕಲ್ಲು ನೋಡ್ಬೋದು, ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಸಖತ್ತಾಗಿದೆ. ಸ್ನೇಹಿತರೆ ಇದು ನೋಡ್ಬೋದು, ಟುಕ್ ಟುಕ್ ಅಂತಾರೆ, ಪಂಜಾಬ್ದಲ್ಲಿ ಈ ಥರ ಯೂಸ್ ಮಾಡ್ತಾರೆ. ಅಲ್ಲೆಲ್ಲ ಆಟೋಗಳೆಲ್ಲ ಇದೇ ಥರ ಇರೋದು ಪಂಜಾಬ್ದಲ್ಲಿ ನೋಡ್ಬೋದು. ಇದು ಒಂದು ಏನು ತೋರಿಸುತ್ತಂದ್ರೆ ನಿಮಗೆ ಕಾರ್ ಕಂಪ್ಲೀಟೆಡ್ ಡೀಟೇಲ್ಸ್ನ ತೋರಿಸುತ್ತೆ ನೋಡಿ, ಯಾವ ಪಾರ್ಟ್ಸ್ ಎಲ್ಲಿದೆ, ಯಾವ ಥರ ಇದೆ ಅಂತೇಳಿ. ಸೊ ಎಲ್ಲ ಡೀಟೇಲಿಂಗನ್ನು ಸಪ್ರೇಟ್ ಮಾಡಿದ್ದಾರೆ ನೋಡ್ಬೋದು ನೀವು ಪಾರ್ಟ್ಸ್ನ. ವೀಲು, ಇಂಜಿನ್ನು, ಡೋರು ಕಂಪ್ಲೀಟಾಗಿ ಸೆಕ್ಷನ್ನ ಪಾರ್ಟ್ ಡಿವೈಡ್ ಮಾಡಿದ್ದಾರೆ. ಯಾವ ಪಾರ್ಟ್ಗಳು ಅಸೆಂಬ್ಲಿ ಆಗಿದೆ, ಎಲ್ಲಿದೆ ಅಂತ ಕಂಪ್ಲೀಟಾಗಿ ನೋಡ್ಬೋದು ನೀವು. ಇದು ಬಂದು ಮಾರುತಿ 800 OG. ಇದು ಸ್ನೇಹಿತರೆ ಈ ಕಾರ್ ನೋಡಿದ್ರೆ ಏನಪ್ಪ ಆಗುತ್ತೆ ಹೇಳಿ, ನನ್ನ ಫೇವ್ರೇಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಪ್ಪು ಫಿಲ್ಮಲ್ಲಿ ಈ ಕಾರ್ನ ಯೂಸ್ ಮಾಡಿದ್ದಾರೆ ನೋಡ್ಬೋದು ನೀವು. ರೇವಾ ಅಂತೇಳಿ ರಕ್ಷಿತ್ ಅವ್ರು ತೊಗೊಂಬರ್ತಾರೆ ತಾಲಿಬಾನ್ ಅಲ್ಲ ಸಾಂಗಲ್ಲಿ. ಕಾರ್ ಬಂದು ಇದೆ ನೋಡ್ಬೋದು ನೀವು. ಸ್ನೇಹಿತರೆ ಅವಾಗಿನ ಕಾಲದ ಕಲ್ಚರ್ದು ಡೋರ್ ಯಾವ ಥರ ಇತ್ತು ಅದನ್ನೆಲ್ಲ ಇಲ್ಲಿ ಪೋರ್ಟ್ರೇ ಮಾಡಿದ್ದಾರೆ ನೋಡ್ಬೋದು ನೀವು. ಈ ಡಿಸೈನ್ ನೋಡಿ ಕಟ್ಟಿಗೆಯಲ್ಲಿ ಯಾವ ಥರ ಮಾಡಿದ್ದಾರೆ. ಇದನ್ನೆಲ್ಲ ಮನೆಗಳಲ್ಲಿ ಮೇಲುಗಡೆ ಮಾಡ್ತಿದ್ರು ಆ ಟೈಮಲ್ಲೆಲ್ಲ. ಸೊ ಅದೇ ಡಿಸೈನ್ ಇದು. ಮ್ಯೂಸಿಯಂ ಒಳಗಡೆ ಒಂದು ಮ್ಯೂಸಿಯಂ ಇದೆ, ಮಂಜುಷಾ ಅಂತೇಳಿ. ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಇವಾಗ ನೋಡ್ಬೋದು ನೀವು. ಮಂಜುಷಾ ಮ್ಯೂಸಿಯಮ್ಮು ಧರ್ಮಸ್ಥಳದ ಕಲ್ಚರ್ಲ ಏನಿತ್ತು, ದಕ್ಷಿಣ ಕರ್ನಾಟಕದ್ದು ಸಂಸ್ಕೃತಿ ಕಲೆ ಅದನ್ನೆಲ್ಲನೂ ಇದ್ರ ಒಳಗಡೆ ತೋರಿಸಿದ್ದಾರೆ. ಸೊ ಅದನ್ನು ನೋಡೋಣ ಬನ್ನಿ. ಇದು ಎಂಟ್ರೆನ್ಸು ಡೋರು. ಇದೆಲ್ಲ ನೋಡಿ ಪಂಜುರ್ಲಿ ಇತ್ತಲ್ಲ, ಅದೆಲ್ಲ ಇದನ್ನೆಲ್ಲನೂ ಕೊಟ್ಟಿದ್ದಾರೆ ನೋಡ್ಬೋದು. ಅವಾಗಿನ ಕಾಲದಲ್ಲಿ ಏನೇನೆಲ್ಲ ಯೂಸ್ ಮಾಡ್ತಿದ್ದಾರೆ ಎಲ್ಲನೂ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಅಲ್ಲೆಲ್ಲ ಊಟ ಮಾಡೋಕ್ಕೆ ತಟ್ಟೆಗಳು ಇಟ್ಟಿದ್ದಾರೆ ನೋಡ್ಬೋದು ಆ ಕಾಲದ್ದು. ನೋಡಿ ಸ್ಟೋರೇಜ್ ಬಾಕ್ಸು. ನೋಡ್ಬೋದು ಈ ಥರ ಇದೆ ಸ್ನೇಹಿತರೆ. ಇಲ್ಲಿದು ಪಾತ್ರೆ ನೋಡ್ಬೋದು ಎಷ್ಟು ದೊಡ್ಡದಿದೆ. ಆವಾಗಿನ ಕಾಲದ್ದು ಸ್ಟುಡಿಯೋ ಕ್ಯಾಮ್ರಾ ನೋಡ್ಬೋದು ಯಾವ ಥರ ಇದೆ. ಅದು 1890 ಇದು ಜಪಾನ್ದು ನೋಡ್ಬೋದು. ಟೈಪ್ ರೈಟರ್ ಮೆಷಿನ್ ಇದು. ಆವಾಗಿನ ಕಾಲದ್ದು ನ್ಯೂ ಇಯರ್ ಟೆಲಿಫೋನ್ ನೋಡ್ಬೋದು. 1940 ಇಂಗ್ಲೆಂಡ್ ಕ್ಯಾಮ್ರಾ, ಬಾಕ್ಸ್ ಕ್ಯಾಮ್ರಾ. ಸೊ ಕಲೆಕ್ಷನ್ ಮಾತ್ರ ಕ್ರೇಜಿ ಇಟ್ಟಿದ್ದಾರೆ ನೋಡ್ಬೋದು. ಆವಾಗಿನ ಕಾಲದ್ದು ವಾಲ್ ಕ್ಲಾಕ್ ಇದೆ ನೋಡ್ಬೋದು, ಪ್ಯಾರಾಮೀಟ್ರು. ಇಲ್ಲಿ ಸ್ವಲ್ಪ ಪೇಂಟಿಂಗ್ಸ್ ಆಗಿದೆ ನೋಡ್ಬೋದು. ಆವಾಗಿನ ಗ್ರಾಮ್ ಫೋನ್ ನೋಡ್ಬೋದು. ಥಾಮಸ್ ಎಡಿಸನ್ ಫೋನೋಗ್ರಾಫ್ ಇದು ಗ್ರಾಮ್ ಫೋನು. ಆವಾಗಿನ ಕಾಲದ ಲಿಪಿಗಳು ನೋಡ್ಬೋದು ನೀವು. ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಟ್ರೀ ನೋಡ್ಬೋದು ಈ ಥರ ಇದೆ. ಸ್ನೇಹಿತರೆ ಅವಾಗಿನ ಕಾಲದ್ದು ಕರೆನ್ಸಿ ನೋಡ್ಬೋದು ಈ ಥರ ಇದೆ ಎಲ್ಲ ಕಂಟ್ರಿದು.
ಆಗಿನ ಟೈಮಲ್ಲೆಲ್ಲ ಕತ್ತಿಗಳನ್ನ ಯೂಸ್ ಮಾಡ್ತಿದ್ದಾರೆ ನೋಡ್ಬೋದು ನೀವು, ಎಲ್ಲ ಕತ್ತಿಗಳನ್ನ ಇಟ್ಟಿದ್ದಾರೆ. ಕತ್ತಿಗಳು, ಗನ್ಸು, ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು. ಇದೊಂದು ರೈಫಲ್ಲು ಇದೆ ನೋಡ್ಬೋದು. ಸ್ನೇಹಿತರೆ, ಒಳಗಡೆ ಡ್ರಿಂಕಿಂಗ್ ವಾಟರ್ ಇದೆ, ವಾಶ್ರೂಮ್ ಫೆಸಿಲಿಟಿನೂ ಇದೆ. ಮತ್ತು ಇದ್ರ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಪ್ಯೂರ್ ವೆಜ್ ನೋಡ್ಬೋದು ನೀವು. ಇಲ್ಲೊಂದು ಸ್ಟೇಜ್ ಸಹ ಇದೆ ನೋಡ್ಬೋದು ನೀವು, ಏನಾರು ಫಂಕ್ಷನ್ ಮಾಡಿದ್ರೆ. ಇದು ಚೆನ್ನಾಗಿದೆ. ಡಬಲ್ ಡೆಕ್ಕರ್ ಬಸ್ ಕೂಡ ಇದೆ ನೋಡ್ಬೋದು, ಇಲ್ಲೊಂದು ಎಂಟ್ರೆನ್ಸಲ್ಲಿ ರೆಡ್ ಕಲರ್ದು. ಇದು ಸಖತ್ತಾಗಿ ಕಾಣ್ತಿದೆ ನೋಡ್ಬೋದು. ಸಮಯ ಯಾವಾಗ ಎಷ್ಟು ಸಿಗುತ್ತೆ ಎಂಜಾಯ್ ಮಾಡಿ. ಸ್ನೇಹಿತರೆ, ಹೇಗಿತ್ತು ಸ್ಪಾಟ್? ಒಳಗಡೆ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸ್ಪಾಟ್ ಮಾತ್ರ ಕ್ರೇಜಿ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಲಾಗ್ನಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ತೊಗೊಂಬರ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.